ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೊಂದು ಟ್ವಿಸ್ಟ್ ಕೊಟ್ಟಿದ್ದಂತಹ ಬಿಜೆಪಿ ಮುಖಂಡ ದೇವರಾಜೇಗೌಡ ಇವರನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ದೇವರಾಜೇಗೌಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಹಿರಿಯೂರಿನಲ್ಲಿ ಆತನನ್ನು ವಶಕ್ಕೆ ಪಡೆದು ಹೊಳೆನರಸೀಪುರಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇದ್ದಾರೆ ದೇವರಾಜೇಗೌಡ. ಅಂದರೆ ಪೆನ್ ಡ್ರೈವ್ಗೂ ಅದಕ್ಕೂ ಸಂಬಂಧ ಇಲ್ಲ. ದೇವರಾಜೇಗೌಡರನ್ನ ವಶಕ್ಕೆ ಪಡೆಯೋದಕ್ಕೆ ಏಪ್ರಿಲ್ 1ನೇ ತಾರೀಕು ದಾಖಲಾಗಿದ್ದ ಒಂದು ದೂರು ಕಾರಣ. ಒಬ್ಬ ಮಹಿಳೆ ಲೈಂಗಿಕ ದೌರ್ಜನ್ಯದ ದೂರನ್ನು ದಾಖಲು ಮಾಡಿದರು ಏಪ್ರಿಲ್ 1ನೇ ತಾರೀಕು. ಮೊನ್ನೆ ಮೇ 8ಕ್ಕೆ ಇವರೊಂದು ಆ್ಯಂಟಿಸಿಪೇಟರಿ ಬೇಲ್ಗೆ ಕೂಡ ಅಪ್ಲೈ ಮಾಡಿಕೊಂಡಿದ್ದರು. ಆ ಪ್ರಕರಣದಲ್ಲಿ ಈಗ ಪೊಲೀಸರು ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಾರೆ. ಅದು ಹಿರಿಯೂರಿನಲ್ಲಿ ಇವರೇನೋ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಟ್ರಾವೆಲ್ ಮಾಡಬೇಕಾದ್ರೆ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದು ನಂತರ ಹೊಳೆನರಸೀಪುರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಈಗ ಹೊಳೆನರಸೀಪುರದ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಒಂದು ವೇಳೆ ಇದನ್ನು ಅರೆಸ್ಟ್ ಅಂತ ತೋರಿಸಿದ್ರೆ ಆಗ ಮಾತ್ರ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. IPC ಸೆಕ್ಷನ್ 376 ಅಡಿ ದೇವರಾಜೇಗೌಡರ ವಿರುದ್ಧ ದೂರು ದಾಖಲಾಗಿದೆ. ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದಂಗೆ ದೇವರಾಜೇಗೌಡ ಏನೋ ನಾಪತ್ತೆ ಆಗೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡಗೆ ಈಗ ಒಂದು ಸಂಕಷ್ಟ. ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏಪ್ರಿಲ್ 1ರಂದು ನೀಡಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗ ಆತನನ್ನು ವಶಕ್ಕೆ ಪಡೆದಿರೋದು. ಸದ್ಯ ನಿನ್ನೆ ದೂರುದಾರ ಸಂತ್ರಸ್ತೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಏಪ್ರಿಲ್ 1ನೇ ತಾರೀಕು ಅಂದರೆ ಹೆಚ್ಚು ಕಡಿಮೆ 1.5 ತಿಂಗಳಾಯಿತು. 1.5 ತಿಂಗಳ ನಂತರ ದೇವರಾಜೇಗೌಡರನ್ನ ವಶಕ್ಕೆ ಪಡಿತಾರೆ ಅಂತಂದರೆ ಇಷ್ಟು ದಿನ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನೆ. ಯಾಕೆಂದರೆ ಪೆನ್ ಡ್ರೈವ್ ಪ್ರಕರಣಕ್ಕೂ ಈಗ ಇವ್ರನ್ನ ವಶಕ್ಕೆ ಪಡೆದಿರೋದಕ್ಕೂ ಸಂಬಂಧ ಇಲ್ಲ. ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬರೋಕ್ಕೂ ಮೊದಲೇ ಒಂದು ದೂರು ದಾಖಲಾಗಿತ್ತು ಏಪ್ರಿಲ್ 1ಕ್ಕೆ. ಆಮೇಲೆ ದೇವರಾಜೇಗೌಡರು ಕೂಡ ಆ ಗಂಡ ಹೆಂಡತಿ ವಿರುದ್ಧ ಇಲ್ಲಿ ಬೆಂಗಳೂರು ಹೆಬ್ಬಾಳ ಪೊಲೀಸ್ ಸ್ಟೇಷನ್ಲಿ ಇನ್ನೊಂದು ಪ್ರತಿ ದೂರು ದಾಖಲು ಮಾಡಿದ್ದಾರೆ. ನಾನು ಇದಕ್ಕೆ ಒಳಗಾಗಿದ್ದೆ ನಾನು ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಮುಂದೇನು ಅಂತಕ್ಕಂಥದ್ದನ್ನು ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಈಗ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದೀವಿ ಅಂತಾರೋ ಅಥವಾ ಅರೆಸ್ಟ್ ಮಾಡಿದ್ದೀವಿ ಅಂತಾರೋ? ಯಾಕೆಂದರೆ ಅರೆಸ್ಟ್ ಮಾಡಿದ್ರೆ ಮಾತ್ರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಏನು ಸ್ಟೇಟಸ್? ಅರವಿಂದ್, ಏನು ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಈಗ ಮಹಿಳೆಯ ಲೈಂಗಿಕ ಕಿರುಕುಳದಲ್ಲಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಏನು ಏಪ್ರಿಲ್ 21ರಂದು ಏಪ್ರಿಲ್ 1ರಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಸಂತ್ರಸ್ತೆಯೊಬ್ಬರು ದೇವರಾಜೇಗೌಡ ವಿರುದ್ಧ ಲೈಂಗಿಕ ಕಿರುಕುಳ ದೂರ ನೀಡಿದರು. ಆ ದೂರಿನ ಅನ್ವಯ ಆ ಪ್ರಕರಣವನ್ನು ಸಹ ದಾಖಲಿಸಿಕೊಂಡಂಥ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಅದನ್ನು ತನಿಖೆಯನ್ನು ನಡೆಸಿದರು. ಇದೇ ಪ್ರಕರಣದಲ್ಲಿ ದೇವರಾಜೇಗೌಡರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಹ ಹಾಕಿದರು. ಅದರ ವಿಚಾರಣೆಯನ್ನು ಮೇ 15ಕ್ಕೆ ನ್ಯಾಯಾಲಯ ಮುಂದೂಡಿತು. ಇದರ ನಡುವೆ ನಿನ್ನೆ ಏನು ಸಂತ್ರಸ್ತ ಮಹಿಳೆ ಇದ್ದರೆ ಅವರು ಮರು ಹೇಳಿಕೆಯನ್ನು ನೀಡಿ ಏನು ಅತ್ಯಾಚಾರ ಪ್ರಕರಣವನ್ನು ದಾಖಲಿಸ್ಕೊಂಡಿರ್ತಕ್ಕಂಥದ್ದು. ಈಗ ದೇವರಾಜೇಗೌಡರ ಮೇಲೆ ಯಾವಾಗ ಅತ್ಯಾಚಾರ ಪ್ರಕರಣ ದಾಖಲಾಯಿತು ಅವರು ಪರಾರಿಯಾಗಲು ಯತ್ನಿಸಿರುವಂತೆ ಹೇಳಲಾಗ್ತಿತ್ತು. ಇದೇ ಸಂದರ್ಭದಲ್ಲಿ ಅವ್ರನ್ನ ಹಿರಿಯೂರು ಬಳಿ ಬಂಧಿಸಲಾಗಿತ್ತು. ಆ ನಂತರದಲ್ಲಿ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಏನು ಹೊಳೆನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿ ಇಟ್ಟರೆ ನಾವು ಈಗ ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಇಂದು ಬೆಳಗ್ಗೆ 6 ಗಂಟೆಗೆ ದೇವರಾಜೇಗೌಡರನ್ನ ಹಿರಿಯೂರು ಪೊಲೀಸರ ವಶದಿಂದ ತಮ್ಮ ವಶಕ್ಕೆ ಪಡೆದುಕೊಂಡು ಬಂದು ಈಗ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಇಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗುತ್ತೆ. ಏನು ನಿನ್ನೆ ಹೆಚ್ಚುವರಿಯಾಗಿ ಒಂದು ಅತ್ಯಾಚಾರ ಪ್ರಕರಣ ದಾಖಲೆ ಇದರ ವಿಚಾರಣೆಯನ್ನು ನಡೆಸ್ತಾರೆ. ಆ ನಂತರದಲ್ಲಿ ಅವರು ನ್ಯಾಯಾಧೀಶರ ಮುಂದೆ ಹಾಜರನ್ನು ಪಡಿಸ್ತಾರೆ. ಅಲ್ಲದೆ ಸಂತ್ರಸ್ತ ಮಹಿಳೆಯಲ್ಲಿದ್ದರೆ ಅವ್ರನ್ನ ನಿನ್ನೆ ಸಹ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲ್ಲ. ಹಾಗಾಗಿ ಈ ಅತ್ಯಾಚಾರ ಪ್ರಕರಣದಲ್ಲಿ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಬಂಧನವಾಗುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ಹೊಳೆನರಸೀಪುರ ಏನು ಆರಕ್ಷಕ ವೃತ್ತದಲ್ಲಿ ದೇವರಾಜೇಗೌಡರನ್ನ ಈಗಾಗಲೇ ಅವರಿಗೆ ಇಲ್ಲಿನ ತಿಂಡಿಯನ್ನು ತರಿಸಿ ಸಹ ನೀಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರಿಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಎಲ್ಲ ಹೇಳಿಕೆಯನ್ನು ಸಹ ಪಡೆದು ಆ ನಂತರ ಇಂದು ಕೋರ್ಟ್ಗೆ ರಜಾ ಆಗಿದ್ದರೂ ಸಹ ನ್ಯಾಯಾಧೀಶರ ಮುಂದೆ ಹಾಜರನ್ನು ಪಡಿಸ್ತಾರೆ. ಆ ನಂತರದಲ್ಲಿ ಅವರನ್ನು ಬಂಧನ ಮಾಡುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಅರೆಸ್ಟ್ ಅಂತ ತೋರಿಸ್ಬಿಟ್ಟು ಆ ನಂತರ ಜಡ್ಜ್ ಮುಂದೆ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ.